ಒಂದು ಆರೋಗ್ಯವಾಗಿದ್ರೆ ಸರಿ ಅಲ್ವಾ? ತಲೆ ಸುತ್ತ ಬರೋದು, ಸುಸ್ತಾಗೋದು ಆ ಥರ ಜಾಸ್ತಿ ಇದೆ. ಕಾಲು ಹೊತ್ತಾ ಇದ್ದಾಳೆ ನೋಡ್ರಜು. ಗರ್ಲ್ ಬೇಬಿನಾ ಬಾಯ್ ಬೇಬಿನಾ ಅಂತ. ಸೊ ನನಗೆ ಆಗಿರೋದು, ನನಗೆ ಭಯ ಆಗ್ಬಿಟ್ಟಿತ್ತು. ಏನಪ್ಪ ಇವಳು ಅವಳ ಫೇಸ್ ನೋಡಿದ್ರೆ ಹಿಂಗೆ ಏನ್ ಸಮಾಧಾನ ಇಲ್ಲ ತರ ಇದ್ಲು. ಎಲ್ಲರೂ ಆಶೀರ್ವಾದ ಮಾಡಿ ನಾನು ಮಗು ಸೇಫಾಗಿ ಮನೆಗೆ ಬರಬೇಕು ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ನೋಡಿದರೆ ಎಷ್ಟಾಗಿದೆ ಅಂತ. ಸೊ ಏನಪ್ಪ ಇಷ್ಟು ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ಕೋಬೋದು. ಸೊ ಈಗ ತಾನೇ ನನಗೆ ಸ್ವಲ್ಪ ವಾಟರ್ ಬ್ರೇಕ್ ಆಯಿತು. ಸೊ ಅದೇ ರೀತಿ ಪೇಯ್ನ್ಸ್ ಏನೂ ಇಲ್ಲ. ಹಾಗಾಗಿ ನಾನು ಒಂದ್ಸಲ ಡಾಕ್ಟ್ರಿಗೆ ಕೇಳಿಬಿಟ್ರೆ ಆಯಿತು ಅಂತ ಹೇಳಿ ಕಾಲ್ ಮಾಡಿದ್ದೆ. ಸೊ ಅವರು ಬಂದುಬಿಡಿ ಅಂತ ಹೇಳಿದ್ರು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಮತ್ತೆ ವಾಟರ್ ಬ್ರೇಕ್ ಆಯಿತು ಅಂದರೆ ಬಂದುಬಿಡಿ ಅಂತ ಹೇಳಿದ್ರು. ನನಗೆ ಪದೇ ಪದೇ ಸ್ವಲ್ಪ ಆಗ್ತಾಯಿದೆ. ಸರಿ ಬಿಡು ಹೋಗ್ಬಿಡೋದ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಬ್ಯಾಗ್ಸ್ ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ನಲ್ವಾ, ಅಂದಿಟ್ಟಿದ್ದೀನಿ. ಈಗ ಹೊರಡಬೇಕು. ಬಟ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬರೀ ಪೇನ್ಸ್ ಇತ್ತು, ಜಾಸ್ತಿ ಪೇನ್ಸ್ ಇತ್ತು. ಆವಾಗ ವಾಟರ್ ಬ್ರೇಕ್ ಏನಾಗಿರಲಿಲ್ಲ. ಅದಕ್ಕಾಗಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ನಾನು. ಹೆಂಗಾದರೂ ಆಗಲಿ ಹೋಗಿ ಬಂದುಬಿಟ್ರೆ ಆಯಿತು. ಸೊ ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇದೆ. ಅದಕ್ಕೆ ಅಮ್ಮ ಕಾಫಿ ಮಾಡೋಕ್ಕೆ ಹೇಳಿದ್ದೀನಿ. ಕಾಫಿ ಕುಡಿದು ಹೊರಡೋದೆ. ಸೊ ನೀವು ಎಲ್ಲರೂ ನನಗೇನಾದರೂ ಡೆಲಿವರಿ ಆಯಿತು ಅಂದರೆ ಇವತ್ತು ಎಲ್ಲರೂ ಆಶೀರ್ವಾದ ಮಾಡಿ ನಾನು ಮಗು ಸೇಫಾಗಿ ಮನೆಗೆ ಬರಬೇಕು ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಸರಿನಾ, ಹೊರಡ್ತಾ ವ್ಲಾಗ್ ಮಾಡ್ತೀನಿ. ಹೇಗಿರುತ್ತೆ ನೋಡೋದಾ ಈ ಡೇ. ಫ್ರೆಂಡ್ಸ್, ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ, ಇದ್ದಕ್ಕಿದ್ದಂಗೆ ರಾತ್ರಿ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ನೋಡಿದ್ರೆ ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡಿದ್ದೀನಿ, ನೈಲ್ಸ್ ಏನು ಕಟ್ ಮಾಡ್ಕೊಂಡಿಲ್ಲ. ಅಯ್ಯೋ, ನನಗೆ ಗೊತ್ತೂ ಇಲ್ಲ. ಸೊ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳೂ ಇಲ್ಲ ಯಾರು. ಸೊ ಅಲ್ಲೋಗಿ ಬೆಳಗಿನ ಜಾವ ನನಗೆ ಎಷ್ಟು 4 ಗಂಟೆಗೇನೋ ಅವಾಗ ಹೇಳ್ತಾ ಇದ್ದಾರೆ ನೈಲ್ ಪಾಲಿಶ್ ರಿಮೂವರ್ ಬೇಕು ಅಂತ. ರಾಜು ನೋಡಿದ್ರೆ ಮನೆಗೆ ಹೋಗ್ಬಿಟ್ಟಿದ್ದಾರೆ ನೈಲ್ ಪಾಲಿಶ್ ರಿಮೂವರ್ ತರೋಕೆನ ಬೆಳಗಿನ ಜಾವ 4 ಗಂಟೆಗೆ. ನನಗೆ ಅವಾಗ ಅನ್ನಿಸ್ತಾ, ಎಲ್ಲಿ ಹೋಗ್ಬಿಟ್ರಪ್ಪ, ಈಗ ನನ್ನ ಡೆಲಿವರಿ ಬೇರೆ ಐತೆ, ಎಲ್ಲಿಗೆ ಬಿಟ್ಟು ಹೋಗಿದ್ದಾರೆ, ಮನೆಗೆ ಯಾಕೆ ಹೋದ್ರು ಇವರು ಅಂತೇಳಿ ಸಿಟ್ಟು ಬಂದುಬಿಟ್ಟಿತ್ತು ನನಗೆ ಅವತ್ತಂತ. ಆಮೇಲೆ ಗೊತ್ತಾಯಿತು, ಅಯ್ಯೋ ನೈಲ್ ಪಾಲಿಶ್ ರಿಮೂವರ್ ತರಕ್ಕೆ ಹೋಗಿದ್ದಾರೆ ಅಂತ. ಡೆಲಿವರಿ ಆಗೋವರೆಗೂ ನನಗೆ ತುಂಬಾ ಸಿಟ್ಟಿತ್ತು. ಅಂದರೆ ಲಾಸ್ಟ್ ಈಗೆಲ್ಲ ನಾನು ಹಾಕೊಂಡೇ ಇಲ್ಲ ನೈಲ್ ಪಾಲಿಶ್. ಹೇಳ್ಬೇಕು ಅಂದರೆ ಬೆಳಗ್ಗೆ ನೈಲ್ಸ್ ಕಟ್ ಮಾಡ್ಕೊಂಡು ರಾತ್ರಿ ನೈಲ್ ಪಾಲಿಶ್ ರಿಮೂವರ್ ತಗೊಂಬ ಅಂತ ಹೇಳ್ತಾರೆ. ಇಲ್ಲಿ ಶಾಪ್ ಇಲ್ಲ, ಏನಿಲ್ಲ. ಮತ್ತೆ ಮನೆಯಲ್ಲಿ ಇದ್ದಿದ್ದು ನೆನಪಾಗಿ ಮನೆಗೆ ಹೋಗಿದ್ದೆ. ನನಗೆ ಡೆಲಿವರಿ ಆಗೋವರೆಗೂ ಸಿಟ್ಟು ಬಂದ್ಬಿಟ್ಟಿದೆ. ಅಂದರೆ ಲಾಸ್ಟ್ ಅಂದರೆ ಸ್ವಲ್ಪ ಏನಾದರೂ ಫ್ಯಾಮ್ಲಿ ಹತ್ರ ಮಾತಾಡಿದ್ರೆ ಧೈರ್ಯ ಹೇಳ್ತಾರಲ್ವಾ. ಸೊ ಸ್ವಲ್ಪ ನಾನು ಮಾತಾಡೋದ ಶೇರ್ ಮಾಡ್ಕೊಳ್ಳೋದಿರುತ್ತೆ. ನನಗೆ ಈ ಥರ ಪೇನ್ಸ್ ಇದೆ ಅದು ಇದು ಅಂತ ಹೇಳ್ಕೊಳಕ್ಕೆ ಇಲ್ಲೇ ಇಲ್ಲ ಅಲ್ಲಿ ರಾಜು. ಏನು ಹೇಳೋಣ. ಸೊ ಹಂಗೆ ಹೊರಗಡೆ ಹೋಗಿ ಹಂಗೆ ವಾಪಸ್ ಬಂದೆ. ನನಗೆ ಏನು ಬೇಡ, ಡೆಲಿವರಿ ಮಾಡಿಬಿಡಿ ಅಂತ ಹೇಳ್ಬಿಟ್ಟು. ಅದು ನೆನಪಾಯ್ತು ಇವಾಗ ನನಗೆ. ಸೊ ಒಂದ್ಸಲ ಬಿಲ್ಸ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ. ಹೋಗೋದಾ? ಚಿನಿಮಾ ಮಲಗಿದ್ದಾಳೆ, ಹಾಗೆ ಎತ್ಕೊಂಡು ಹೊರಡೋದು. ಸೊ ಏನೋ ಬ್ಯಾಗ್ಸ್ ಎಲ್ಲ ಈಗ ಅಲ್ಲಿ ಇಟ್ಕೋತಾರೆ. ಆಂಟಿ ಕೂಡ ರೆಡಿ ಆಗಿದ್ದಾರೆ. ಫ್ರೆಂಡ್ಸ್, ನನಗೆ ನಿಜವಾಗ್ಲೂ ವಾಟರ್ ಬ್ರೇಕ್ ಆಗಿದ್ದೇನಾ ಇಲ್ವಾ ಕೆಲವೊಂದ್ಸಲ ನನಗೆ ಕನ್ಫ್ಯೂಸ್ ಆಗುತ್ತೆ. ಹೆಂಗಾದರೂ ಆಗಲಿ ಹೊರಟ್ಬಿಡೋದ ಅಂಥೇಳಿ ರಾಜು ಹೇಳಿದ್ರು. ಅದು ಅಲ್ಲದೆ ನನಗೆ ಮ್ಯಾಮ್ ಕೇಳಿದ್ರು ನಿಮಗೆ ಎಷ್ಟು ವಾಟರ್ ಬ್ರೇಕ್ ಆಗಿದೆ ಅಂತ. ನನಗೆ ಅದು ಎಕ್ಸಾಕ್ಟಾಗಿ ಗೊತ್ತಾಗಿಲ್ಲ, ಯಾಕೆಂದರೆ ನಾನು ಆ ಟೈಮ್ನಲ್ಲಿ ನಿದ್ದೆ ಮಾಡ್ತಾಯಿದ್ದೆ, ಹಾಗಾಗಿ ಗೊತ್ತಾಗಲಿಲ್ಲ. ಬಟ್ ಅದು ವಾಟರ್ ಬ್ರೇಕ್ ಅನ್ನೋದು ಮಾತ್ರ ಅರ್ಥ ಆಗಿತ್ತು ನನಗಷ್ಟೇ. ಸರಿ, ಡೌಟ್ ಯಾಕೆ, ಇನ್ ಕೇಸ್ ಏನಾದರೂ ಅದು ವಾಟರ್ ಬ್ರೇಕ್ ಅಲ್ಲ ಅಂದರೆ ರಿಟರ್ನ್ ವಾಪಸ್ ಬರೋದಾ ಅಂಥೇಳಿ ಡಿಸೈಡ್ ಆಗಿದ್ವಿ. ಜಸ್ಟ್ ಬ್ಯಾಗೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಈಗ. ಫ್ರೆಂಡ್ಸ್, ಇನ್ನೇನು ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ನಲ್ವಾ. ಆ್ಯಂಡ್ ಹಾಸ್ಪಿಟಲ್ ಬ್ಯಾಗ್ನಲ್ಲಿ ಇನ್ನೊಂದು ಐಟಮ್ಸ್ ಇಟ್ಕೊಳ್ಳೋದನ್ನು ನಾನು ಮಿಸ್ ಮಾಡಿದ್ದೆ. ಅದೇ ನೋಡಿ ಇದು. ಸೊ ಇನ್ನು ರೀಸೆಂಟಾಗಿ ಬಂದಿತ್ತು, ಈಗ ಬ್ಯಾಗಲ್ಲಿ ಇಡ್ತಾ ಇದ್ದೆ, ಹಾಗೆ ನಿಮಗೂ ತೋರಿಸಿಡೋದಾ ಅಂತ ಹೇಳಿ ತೊಗೊಂಡು ಬಂದೆ. ಇದು ಬಂದುಬಿಟ್ಟು ಲವ್ ಲ್ಯಾಪ್ ಅವರ ಡಿಸ್ಪೋಸಬಲ್ ಚೇಂಜಿಂಗ್ ಮ್ಯಾಟ್ ಅಂತ ಹೇಳ್ಬಿಟ್ಟು. ಏನಪ್ಪ ಇದು ಅಂದರೆ, ಸೊ ಈ ಮ್ಯಾಟ್ನ ತೊಗೊಂಡ್ಬಿಟ್ಟು ಈಗ ಹಾಸ್ತೀವಲ್ವಾ, ಸೊ ಅದ್ರ ಮೇಲೆ ಏನಾದರೂ ಬಿದ್ದಿರುತ್ತೆ ಅಂದರೆ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಬಿಸಾಡೋವಂಥದ್ದು. ಕೆಲವೊಂದು ಶೀಟ್ಗಳು ನಾವು ಹಿಡ್ಕೊಂಡಾಗ ಸ್ಲಿಪ್ ಆಗಿಬಿಡುತ್ತೆ, ಬಟ್ ಇದು ಆ ರೀತಿ ಆಗೋದಿಲ್ಲ. ಹಾಗೆ ಅಲರ್ಜಿ ಏನೂ ಆಗೋದಿಲ್ಲ. ಸೊ ಇದು ನ್ಯೂ ಬೋರ್ನ್ ಬೇಬೀಸ್ಗೆ ತುಂಬಾನೇ ಬೆಸ್ಟ್. ಯಾಕೆಂದರೆ ಅವರಿಗೆ ಡೈಪರ್ಸ್ ಹಾಕಿರ್ತೀವಲ್ವಾ, ಕೆಲವೊಂದ್ಸಲ ಲೂಸ್ ಆಗಿಬಿಟ್ಟಿರುತ್ತೆ. ಅವಾಗ ಏನಾಗತ್ತೆ, ಅವರು ಟಾಯ್ಲೆಟ್ ಮಾಡ್ಕೊಂಡ್ರು ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಡೈಪರ್ಸ್ ನ್ಯೂಬಾರ್ನ್ ಬೇಬೀಸ್ಗೆ ಆಗ್ತಾನೆ ಇರುತ್ತೆ. ನೀವೇನಾದರೂ ಡೈಪರ್ ಚೇಂಜ್ ಮಾಡಬೇಕು ಅಂದರೆ ಈ ಥರ ಒಂದು ಮ್ಯಾಟ್ ಇತ್ತು ಅಂದರೆ ಬೆಡ್ ಏನು ಗಲೀಜಾಗೋದಿಲ್ಲ. ಸೊ ಇದು ಗಲೀಜಾದ್ರೂ ಇದನ್ನು ಬಿಸಾಡ್ಬಿಟ್ಟು ಮತ್ತೆ
ಬೇರೆದು ಹಾಕಿ ಯೂಸ್ ಮಾಡ್ಬೋದು. ಈ ಥರ ಇದರಲ್ಲಿ ಒಟ್ಟಾಗಿ 10 ಮ್ಯಾಟ್ಸ್ ಕೊಟ್ಟಿರ್ತಾರೆ ಒಂದು ಪ್ಯಾಕೆಟಲ್ಲಿ. ಇದು ನೈಟ್ ಬೆಡ್ ಮೇಲೆ ಹಾಕ್ಕೊಳ್ಳಿಕ್ಕೂ ಚೆನ್ನಾಗಿರುತ್ತೆ, ಗಲೀಜೇನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ ಮಕ್ಕಳಿಗೆ. ನೈಟ್ ಟೈಮು ಬೆಡ್ ಮೇಲೆ ಈ ಥರ ಹಾಕಿಬಿಟ್ಟು ಮಗುನ ಮಲಗಿಸ್ತೀವಲ್ವ, ಸೊ ಸಮ್ಟೈಮ್ಸ್ ನಾವು ಲಂಗೋಟ್ ಹಾಕಿದ್ರೂ ಸೊ ಇದು ಮಾತ್ರ ಒದ್ದೆ ಆಗುತ್ತೆ, ಬೆಡ್ ಏನೂ ಗಲೀಜಾಗೋದು ಆ ಥರ ಏನೂ ಆಗಲ್ಲ. ಯಾಕೆಂದರೆ ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಲೀಕ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ಈ ಟೈಮ್ನಲ್ಲಿ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಇದು ಒಂದು ಪ್ಯಾಕ್ ಮಾಡ್ತಾ ಇದ್ದೀನಿ ಈಗ. ಆ್ಯಂಡ್ ಇನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ಬಿಟ್ಟು. ಹೊರಗಡೆ ಹೋದಾಗ ಡೈಪರ್ ಚೇಂಜ್ ಮಾಡಬೇಕಂದ್ರೂ ಅಥವಾ ಬಟ್ಟೆ ಚೇಂಜ್ ಮಾಡಬೇಕಂದ್ರೂ ಜಸ್ಟ್ ಈ ಮ್ಯಾಟ್ ಹಾಸ್ಬಿಟ್ಟು ಮಗುಗೆ ಚೇಂಜ್ ಮಾಡ್ಬೋದು. ಎಲ್ಲದಕ್ಕೂ ತುಂಬಾ ಅನುಕೂಲವಾಗಿದೆ. ಸೊ ನಿಮಗೂ ಕೂಡ ಈ ಮ್ಯಾಟ್ ಬೇಕು ಅಂದರೆ ಈ ಥರ ಪ್ಯಾಕೆಟ್ ಇರುತ್ತೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಇದನ್ನು ಬಂದುಬಿಟ್ಟು ಅಮೆಝಾನಲ್ಲಿ ತೊಗೊಂಡೆ. ಹಾಗೆ ಇದು ನಮಗೆ ಲವ್ ಲ್ಯಾಪ್ ಅವ್ರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ, ಬೇಕು ಅಂದರೆ ಅಲ್ಲಾದರೂ ತೊಗೋಬಹುದು. ಸಣ್ಣ ಇದು ಒಂದು ಇಟ್ಕೊಂಡ್ಬಿಡ್ತೀನಿ ರಾಜು. ನಾನು ಎದ್ದಿದ್ದಾಳೆ ಚಿನ್ನಿಮ್ಮ ಈಗ. ಅವಳಿಗೆ ಇಷ್ಟು ಬೇಗ ಎಲ್ಲಿಗೆ ಹೋಗ್ತಿದ್ದೀವೋ ಗೊತ್ತಾಗ್ತಾ ಇಲ್ಲ. ಇನ್ನೇನು ಹಾಸ್ಪಿಟಲ್ ಕೂಡ ಬಂತು. ರಾಜು ಹೋಗಿ ಕಾರ್ ಪಾರ್ಕ್ ಮಾಡಿ ಬರ್ತಾರೆ ಅಷ್ಟರಲ್ಲಿ. ಸೊ ನನ್ನ ಫಸ್ಟ್ ಡೆಲಿವರಿ ಇಲ್ಲೇ ಅಲ್ವಾ ಆಗಿದ್ದು, ಹಾಗಾಗಿ ಮತ್ತೆ ಸೇಮೇ ಇರುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ ಪ್ರೊಸೀಜರ್ ಎಲ್ಲ. ಸೊ ಅದಕ್ಕಾಗಿ ಫಸ್ಟ್ ನಾವು ಇಲ್ಲಿ ಇಳ್ಕೊಂಡ್ಬಿಟ್ಟು ಹೋಗಿ ಲೇಬರ್ ರೂಮ್ ಹತ್ರ ಕರ್ಕೊಂಡು ಹೋಗ್ತಾರಾ ಅಥವಾ ಏನಾದರೂ ಫಸ್ಟ್ ಚೆಕ್ ಮಾಡ್ತಾರಾ ಅದ್ರ ಬಗ್ಗೆ ಹೋಗಿ ತಿಳ್ಕೊಂಡು ಬರ್ತೀನಿ ನಾನು. ನನಗೆ ಈಗಲೂ ಅನ್ನಿಸ್ತಾ ಇದೆ ನನಗೆ ಇವಾಗಲೇ ಡೆಲಿವರಿ ಆಗಲ್ಲ ಅಂತ, ನೋಡ್ಬೇಕು ಹೇಗಾಗತ್ತೋ ಅಂತ. ಫ್ರೆಂಡ್ಸ್, ಇಲ್ಲಿ ಬಂದಮೇಲೆ ನನಗೆ ಟೆಸ್ಟ್ ಮಾಡಿ ಹೇಳಿದ್ರು ಈವ್ನಿಂಗ್ ಒಳಗಡೆ ನಿನಗೆ ಡೆಲಿವರಿ ಆಗಬಹುದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ಇವಾಗಲೇ ಅಡ್ಮಿಟ್ ಆಗ್ತಾಯಿದ್ದೀವಿ, ಮತ್ತು ಈವ್ನಿಂಗ್ ಅಂದರೆ ಹೋಗಿ ಬರೋದು ಯಾಕೆ ಅಂತ ಹೇಳ್ಬಿಟ್ಟು ನಾನು ನನ್ನ ಜ್ಯುವೆಲ್ರೀಸ್ ಎಲ್ಲ ತೆಗೆದು ಕೊಡ್ತಾ ಇದ್ದೀನಿ. ಚಿನ್ನಿಮ್ಮ ನಾನು ಹಾಕ್ಕೊಂಡಿರೋ ಡ್ರೆಸ್ ನೋಡಿಬಿಟ್ಟು ಅವಳು ಹೆದರ್ಕೊಂಡ್ಬಿಟ್ಟಿದ್ದಾಳೆ, ಏನೋ ಆಗಿದೆ ನನಗೆ ಅಂತ ಹೇಳ್ಬಿಟ್ಟು. ಅವಳು ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ ನನ್ನನ್ನು. ನಾನು ಬರ್ತೀನಿ ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಹಾಗೆ ಹಿಂಗೆ ನಮ್ಮಮ್ಮ ನಂಬಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಳಿಗೆ ಇಷ್ಟನೇ ಇಲ್ಲ ನನ್ನ ಬಿಟ್ಟು ಹೋಗಲಿಕ್ಕೆ. ಅಂದರೆ ಯಾರಿಗಾದ್ರೂ ಏನಾದರೂ ಆಯ್ತು ಅಂದರೆ ಅವ್ರ ಜೊತೆಗಿದ್ದು ತಲೆ ಸವರ್ಕೋತಾ ಅಂದರೆ ಅವರಿಗೆ ಏನಾಗಲ್ಲ, ಹೋಗುತ್ತೆ ಅಂತ ಹೇಳಬೇಕು ಅವಳು. ಬಟ್ ಆ ಥರ ಬಿಡ್ತಾ ಇಲ್ವಲ್ಲ ನಾನು. ನೀನು ಹೋಗಿ ಅಲ್ಲಿ ಕುತ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ವ, ಅವಳಿಗೆ ಅದಕ್ಕೆ ಭಯ ಆಗಿಬಿಟ್ಟಿದೆ. ಇನ್ನು ನಾನಂತೂ ಹೋಗಿ ರೆಸ್ಟ್ ಮಾಡ್ತಾ ಇದ್ದೀನಿ. ರಾಜು ಇದು ಪ್ಯಾಕೇಜ್ ಎಲ್ಲ ತೊಗೊಂಡಿದ್ವಲ್ವ ನಾವು ಪ್ರೆಗ್ನೆನ್ಸಿದು ಅಂತ ಹೇಳ್ಬಿಟ್ಟು, ಸೊ ಅದನ್ನೆಲ್ಲ ಹೋಗಿ ಅದು ಪ್ರೊಸೀಜರ್ ಏನಿದೆ ತಿಳ್ಕೊಂಡ್ಬಿಟ್ಟು ರಿಜಿಸ್ಟರ್ ಮಾಡಿಸಿ ಬರ್ತಾ ಇದ್ದಾರೆ. ಆ್ಯಂಡ್ ಮ್ಯಾಮ್ ಬಂದು ನನಗೆ ಚೆಕ್ ಮಾಡಿ ಹೇಳಿದ್ರು ಇನ್ನೊಂದು ಹಾಫ್ ಆನ್ ಅವರಲ್ಲೇ ನನಗೆ ಡೆಲಿವರಿ ಆಗುತ್ತೆ ಅಂತ. ನನಗೆ ಅವಾಗಿಂದ ಭಯ ಸ್ಟಾರ್ಟ್ ಆಗಿಬಿಡ್ತು ನೋಡಿ. ಏನಪ್ಪ ಸಡನ್ನಾಗಿ ಅರ್ಧ ಗಂಟೆಲಿ ಡೆಲಿವರಿ ಅಂತ ಹೇಳ್ಬಿಟ್ರಲ್ಲ, ಹೆಂಗೆ ಅನ್ನೋ ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ನನಗೆ ಇವಾಗ ಸ್ವಲ್ಪ ಡೆಲಿವರಿ ಪೇನ್ಸ್ ಇದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಅದು ಬ್ರೀತಿಂಗ್ ಎಕ್ಸಸೈಸ್ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಮನೆಯಲ್ಲಿ. ಸೊ ಈ ಟೈಮ್ನಲ್ಲಿ ನನಗೆ ತುಂಬಾ ಹೆಲ್ಪ್ ಆಯಿತು. ಸೊ ಆ ಥರ ಪೇನ್ ಬಂದಾಗ ಸ್ವಲ್ಪ ಈ ಥರ ಉಸಿರು ತೊಗೊಂಡು ಬಿಡೋದು ಮಾಡೋದ್ರಿಂದ ರಿಲ್ಯಾಕ್ಸ್ ಆಗ್ತಾಯಿದ್ದೆ. ಇನ್ನು ಬೆಳಗ್ಗೆ ಬೇರೆ ಆಗಿತ್ತು. ಚಿನ್ನಿಮಗೆ ಹೋಗಿ ರಾಜು ಡ್ರೆಸ್ ಚೇಂಜ್ ಮಾಡಿಕೊಂಡು ತಿಂಡಿ ತಿನ್ನಿಸ್ಕೊಂಡು ಕರ್ಕೊಂಡು ಬಂದರು. ನನಗೆ ಖುಷಿ ಆಗ್ತಾ ಇರೋದು ಏನಪ್ಪ ಅಂದರೆ ನನ್ನ ಫಸ್ಟ್ ಡೆಲಿವರಿನೂ ಅಷ್ಟೇ ಅಷ್ಟು ಬೇಗ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಸೆಕೆಂಡ್ ಡೆಲಿವರಿನೂ ಕೂಡ ಅಷ್ಟೇ ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ನಾನು ಸಂಜೆ ಅಂದ್ಕೊಂಡಿದ್ದೆ, ಸೊ ಬೆಳಗ್ಗೆನೇ ಆಗಿಬಿಡ್ತು. ಇನ್ನೊಂದೇನು ಗೊತ್ತಾ, ನನಗೆ 11 o'clock 11:10 ಆ ಟೈಮ್ಗೆ ಡೆಲಿವರಿ ಆಗುತ್ತೆ ಅಂಥೇಳಿ ಮ್ಯಾಮ್ ಹೇಳಿದರು. ಅಂದರೆ ಅಷ್ಟರಲ್ಲಿ ಆಗಿಬಿಡುತ್ತೆ 10 minutes ಅಂತ. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಡೆಲಿವರಿ ಟೈಮ್ನಲ್ಲಿ ಸ್ವಲ್ಪ ಪೇನ್ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಎಷ್ಟು ಟ್ರೈ ಮಾಡಿದ್ರು ನನ್ನ ಕೈಯಲ್ಲಿ ಆಗ್ತಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಅದು ನೋವು ಎಲ್ಲ ಜಾಸ್ತಿ ತಿಂದ್ಬಿಟ್ಟೆ. ಸೊ ಹಾಗಾಗಿ ಸ್ವಲ್ಪ ಸುಸ್ತು ಕೂಡ ಆದೆ. ಇನ್ನೇನು ನೋಡಿ ನನಗೆ ಡೆಲಿವರಿ ಕೂಡ ಆಯಿತು. ಸೊ ನೀವೆಲ್ಲರೂ ವೆಯ್ಟ್ ಮಾಡ್ತಾಯಿದ್ರಿ ಯಾವ ಮಗು ಅಂತ. ಏನೋ ಒಂದು ಆರೋಗ್ಯವಾಗಿದ್ದರೆ ಸರಿ ಅಲ್ವಾ? ದಟ್ಸ್ ವಾಟ್ ಐ ಆಲ್ವೇಸ್ ಪ್ರೇ ಫಾರ್. ನೋಡಿದ್ರೆ ಏನಂತ ಆರೋಗ್ಯವಾಗಿದೆ, ಚೆನ್ನಾಗಿದೆ, ಅವಳು ಚೆನ್ನಾಗಿದ್ದಾಳೆ ಅಂತ. ಅದಿಂತ ನೋಡು ಮಕ್ಕಳು ತಮ್ಮ ಒಂಚೂರು ಕೈ ಸ್ಟಡಿ ಅನ್ಕೊಡ್ಮ. ಆರೋಗ್ಯ ಎಲ್ಲ ಚೆನ್ನಾಗಿದೆ, ಅಮ್ಮನೂ ಚೆನ್ನಾಗಿದೆ. ಅವ್ರಿಗೆ ಒಂಚೂರು ಸ್ಟಡಿ ಮಾತ್ರ ಎರಡು ಕೈ ಹಿಂಗ್ ಮಾಡಬೇಕು. ಈಗ ಇಲ್ಲಿ ಮುಟ್ಟು ಬೇಗ ಬೇಗ ಮುಟ್ಟು, ಚೊಳ್ಳಾಗುತ್ತೆ ಬೇಬಿಗೆ. ಬಾಬುನಾರು ನಿಂದ ಒಳಗಡೆ ಪಾಪು ಜೊತೆ ಫೋಟೋ ತೆಗಿತೀನಿ.
ಇನ್ನು ಮಗುನ ಅವಳ ಕೈ ಕೊಟ್ಟರೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ನಾವು ತುಂಬ ನೋಡಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ, ನೀವು ವೆಯ್ಟ್ ಮಾಡ್ತಾಯಿದ್ರಿ. ಬಟ್ ಅವಳು ಬ್ಲ್ಯಾಂಕ್ ಆಗೋಗ್ಬಿಟ್ಟಿದ್ಲು. ಯಾಕೆಂದರೆ ಅವಳಿಗೆ ಗೊತ್ತಿಲ್ಲ ಅಷ್ಟು ಸಣ್ಣ ಮಗು ಇರುತ್ತೆ. ಅಂದರೆ ತಮ್ಮ ಅಂದರೆ ಅವಳು ಏನು ಅಂದ್ಕೊಂಡಿದ್ದಾಳೆ, ಅವಳಷ್ಟು ದೊಡ್ಡ ಬೇಬಿ ಇರುತ್ತೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ಲು. ಸಡನ್ನಾಗಿ ಅಷ್ಟು ಸಣ್ಣ ಮಗು ನೋಡೋದೆ ಅವಳ ರಿಯಾಕ್ಷನ್ ಇರಲಿ, ಏನು ಮಾತಾಡ್ತಾನೆ ಇರಲಿಲ್ಲ. ಬಟ್ ಅದು ಅವಳಿಗೆ ಗೊತ್ತಿಲ್ಲ, ಅದು ನಮ್ಮ ಮಗು ಅನ್ನೋದು ಅವಳಿಗೆ ಗೊತ್ತಿಲ್ಲ. ಹಾಗಾಗಿ ಸುಮ್ಮನೆ ಇದ್ಲವಳು. ಇನ್ನು ನಾನು ಕೂಡ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಕೂತ್ಕೊಂಡು ಎಲ್ಲ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇದ್ದೀನಿ. ಚಿನ್ನಿಮ ಅಂತೂ ನನಗೆ ಏನಾಗಿದೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಇನ್ನೂ ಅವಳು ಅಂದ್ಕೊಂಡಿದ್ದಾಳೆ ಹೋಟೆಲ್ ಮಗು ಇದೆ ಅಂತ. ಅವಳು ಅದೇ ಹೇಳ್ತಿದ್ದಾಳೆ, ಇಲ್ಲಿ ತಮ್ಮ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನಾನು ರಾಜುನ ಮತ್ತು ಚಿನ್ನಿಮನ ಎಲ್ಲರನ್ನ ಮಾತಾಡಿಸ್ಬಿಟ್ಟು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಂದು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಚಿನ್ನಿಮ ಅಂತೂ ನಾನು ಯಾವಾಗ ಬರ್ತೀನಿ ಹೊರಗಡೆ ಅನ್ನೋದು ವೆಯ್ಟ್ ಮಾಡ್ತಾನೆ ಇದ್ಲು ಪಾಪ ಅವಳಂತೂ. ಇದೆಲ್ಲ ಹೊಸದಲ್ವಾ ಅವಳಿಗೆ. ಇನ್ನು ನಾನು ಸ್ನಾನ ಮುಗಿಸ್ಕೊಂಡಿದ್ದೆ, ಹಾಗೆ ಮಗುಗೂ ಸ್ನಾನ ಮಾಡಿಸಿದ್ರು ಅಲ್ಲೇ ಹಾಸ್ಪಿಟಲಲ್ಲಿ. ಈಗ ನಮ್ಮನ್ನು ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನು ನೀವೆಲ್ಲರೂ ತುಂಬ ವೆಯ್ಟ್ ಮಾಡ್ತಾ ಇದ್ರಿ ಡೆಲಿವರಿ ವ್ಲಾಗ್ ಯಾವಾಗ ಬರುತ್ತೆ ಅಂತ. ಯಾಕಿಷ್ಟು ಲೇಟ್ ಆಯಿತು ಅಂದರೆ ನನಗೆ ಡೆಲಿವರಿ ಟೈಮ್ನಲ್ಲಿ ವಾಯ್ಸ್ ಅನ್ನೋದು ಕಂಪ್ಲೀಟಾಗಿ ಚೇಂಜ್ ಆಗೋಗ್ಬಿಟ್ಟಿತ್ತು, ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. ಸೊ ಹಾಗೆ ಕುತ್ಕೊಂಡು ನಾನು ವಾಯ್ಸ್ ಓವರ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ತುಂಬ ಜನರು ಅರ್ಥ ಮಾಡ್ಕೊಂಡಿದ್ರು, ರೆಸ್ಟ್ ಮಾಡಿ ಶಾರೋನ್ ಅಂತ ಹೇಳ್ತಾ ಇದ್ರು ನನಗೆ. ಇನ್ನು ಕೆಲವರಂತೂ ನೀವು ಫಸ್ಟ್ ಪ್ರೆಗ್ನೆನ್ಸಿದು ಮಾತ್ರ ಬೇಗ ಹಾಕ್ಬಿಟ್ರಿ, ಇದನ್ನ ಯಾಕೆ ಹಾಕ್ತಾ ಇಲ್ಲ ನೀವು ಅಂತ ಹೇಳಿ ಆ ಥರನೂ ಕೂಡ ಕಾಮೆಂಟ್ಸ್ ಮಾಡ್ತಾಯಿದ್ರು. ನೋಡಿ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಎದ್ದು ಓಡಾಡ್ತಾ ಇದ್ದೆ, ಬಟ್ ಇವಾಗ ನನಗೆ ನಿಂತ್ಕೊಳಕ್ಕೂ ಆಗ್ತಿರ್ಲಿಲ್ಲ, ಕುತ್ಕೊಳಕ್ಕೂ ಆಗ್ತಿರ್ಲಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲ ಡೆಲಿವರಿ ಒಂದೇ ಥರ ಇರೋದಿಲ್ಲ. ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ, ನಡೆಯೋಕ್ಕಾಗ್ತಾಯಿತ್ತು, ನಾನೇ ಅಲ್ಲಿಂದ ನಡ್ಕೊಂಡು ಬರೋಷ್ಟು ಕೆಪಾಸಿಟಿ ಇತ್ತು. ಬಟ್ ಈ ಪ್ರೆಗ್ನೆನ್ಸಿಗೆ ನನಗೆ ನಿಲ್ಲಕ್ಕೂ ಸರಿಯಾಗಿ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಥರ ಇರೋವಂಥ ಸಿಚುವೇಷನಲ್ಲಿ ವೀಡಿಯೋಸ್ ಮಾಡೋದು ಬೇಡ ಅಂಥೇಳಿ ನಾನು ಸ್ವಲ್ಪ ದಿವಸ ಸುಮ್ಮನಾಗಿದ್ದೆ. ಅಂದರೆ ವೀಡಿಯೋಸ್ ಎಲ್ಲ ಮಾಡಿಟ್ಟಿದ್ವಿ, ಬಟ್ ನನಗೆ ಅದು ವಾಯ್ಸ್ ಓವರ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ರೆಸ್ಟ್ ಮಾಡ್ತಾಯಿದ್ದೆ. ನಾನು ಆ ಟೈಮ್ನಲ್ಲಿ ವೀಡಿಯೋಸ್ ಹಾಕಿಲ್ಲ ಅಂದರೆ ಏನೋ ಒಂದು ಕಾರಣ ಇದ್ದೇ ಇರತ್ತಲ್ವ. ಸೊ ನನ್ನ ರೆಗ್ಯುಲರ್ ಆಗಿ ನನ್ನ ಬ್ಲಾಗ್ಸ್ ನೋಡೋರಿಗೆ ಅರ್ಥ ಆಗಿದೆ ಅದು. ಸೊ ನನಗೆ ಅದು ತುಂಬ ಖುಷಿ ಅನ್ನಿಸ್ತು, ನನಗೂ ಧೈರ್ಯ ಹೇಳಿದ್ರು. ಆ್ಯಂಡ್ ಫೈನಲ್ ಆಗಿ ನನಗೆ ಗಂಡು ಮಗು ಆಗಿದೆ. ಇನ್ನು ಆ ಮಗು ವೆಯ್ಟ್ ಬಂದುಬಿಟ್ಟು 3.5 kgs ಇದೆ. ಆ್ಯಂಡ್ ತುಂಬ ಜನರು ಬಾಯ್ ಬೇಬಿ ಅಂತ ಗೆಸ್ ಮಾಡಿದರು, ಕೆಲವರು ಗರ್ಲ್ ಬೇಬಿ ಅಂತ ಹೇಳಿ ಗೆಸ್ ಮಾಡಿದರು. ನಮಗೆ ಯಾವ ಮಗು ಆದ್ರೂ ಸಂತೋಷ ಆಯಿತು. ನಾನು ರಾಜು ಹೀಗೆ ಅಂದ್ಕೊಂಡಿದ್ವಿ, ಯಾವ ಮಗು ಆದರೂ ಆಗಲಿ ಆರೋಗ್ಯವಾಗಿರಬೇಕು ಅಷ್ಟೇ ನಾವು ಬಯಸ್ತಾ ಇದ್ದಿದ್ದು. ರಾಜುಗೆ ಗಂಡು ಮಗು ಹೆಣ್ಣು ಮಗು ಆ ಥರ ಭೇದ ಭಾವ ಇಲ್ಲೇ ಇಲ್ಲ, ಅವ್ರು ಮಾಡೋದು ಇಲ್ಲ ಆ ಥರ. ಒಟ್ನಲ್ಲಿ ಏನಪ್ಪ ಅಂದರೆ ಚಿನ್ನಿಮ ತಮ್ಮ ಅಂತ ಇದ್ಲು. ಸೊ ಅವಳಿಗೆ ತಮ್ಮ ಬಂದ, ಅದೇ ಖುಷಿ. ಇನ್ನು ನಮ್ಮಿಬ್ಬರನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಚಿನ್ನಿಮಾಗೆ ಅವಾಗ ನಂಬಿಕೆ ಬಂತು, ಓಹೋ ಈ ಮಗು ನಮಗೆ ಕೊಡ್ತಾ ಇದ್ದಾರೆ, ಇದು ಬೇರೆಯವ್ರದ್ದಲ್ಲ ನಮ್ಮದೇ ಅಂತ ಹೇಳಿಬಿಟ್ಟು. ಇನ್ನು ಅವಾಗಿಂದ ಸ್ಟಾರ್ಟ್, ಇದು ನಮ್ಮ ತಮ್ಮ. ಅವಳ ಮುಖದಲ್ಲಿ ಖುಷಿ ನೋಡಿ ರಾಜು ಕೇಳ್ತಿದ್ದಾಳೆ, ಎತ್ಕೋತೀನಿ ನಾನು, ಅಮ್ಮಮ್ಮನ ಹತ್ರ ಇಸ್ಕೊಡು ನನಗೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಇದ್ದು ನಾ ಕರ್ಕೊಂಡು ಹೋಗ್ತೀನಿ ನಿನಗೆ ಬೇಡಲ್ಲ ಅಂತ ಇದ್ದರೆ, ಇಲ್ಲ ನಮ್ಮ ತಮ್ಮ, ನಾನು ನಮ್ಮ ತಮ್ಮಗೆ ಪಿಜ್ಜಾ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ಕೊಡು ನಾನು ಎತ್ಕೋತೀನಿ ಅಂತ. ಇನ್ನು ಮಗು ಕೊಟ್ಟಿದ್ದಾರಲ್ಲ ಮನೆಗೆ ಹೋಗೋಣ ಅಂತ ಇದ್ಲು ಅವಳು. ಇನ್ನು ಹಾಸ್ಪಿಟಲಲ್ಲೇ ನನಗೆ ಟೈಮಿಗೆ ಊಟ ತಿಂಡಿ ಎಲ್ಲ ಬರ್ತಾಯಿತ್ತು. ಇನ್ನು ರಾತ್ರಿ ಊಟ ಬಂದುಬಿಟ್ಟು 2 ಚಪಾತಿ, ಅದ್ರ ಜೊತೆ ಹೆಸರು ಕಾಳು ಪಲ್ಯ, ರಸಮು ಮತ್ತು ಸೋರೆಕಾಯಿ ಸಾಂಬಾರು, ರೈಸು, ಮೊಸರು ಮತ್ತು ಪಾಯಸ. ನಾನು ಯಾವುದೇ ರೀತಿ ಪಥ್ಯ ಏನು ಇರಬೇಕಾಗಲಿಲ್ಲ, ಎಲ್ಲದೂ ತಿನ್ಬೋದು ಅಂತ ಹೇಳಿದರು. ಕೆಲವರು ಡೆಲಿವರಿ ಆಗದೆ ಮೊಸರೆಲ್ಲ ಕಟ್ ಮಾಡಿಬಿಡ್ತಾರೆ, ಮೊಸರೆಲ್ಲ ಕೊಡೋದೇ ಇಲ್ಲ ಒಂದು 5 monthsವರೆಗೂ. ಬಟ್ ನನಗೆ ಆ ಥರ ಏನೂ ಹೇಳಿರಲಿಲ್ಲ. ಮೊಸರು ಎಲ್ಲ ಚೆನ್ನಾಗಿ ತಿನ್ನಬೇಕು, ಮಗುಗೆ ನೀವೆಲ್ಲ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಕ್ಯಾಲ್ಶಿಯಮ್ ಎಲ್ಲ ತುಂಬ ಇಂಪಾರ್ಟೆಂಟ್ ನಿಮಗೆ, ಹಾಗಾಗಿ ಮೊಸರು ಹಾಲು ಎಲ್ಲ ತಗೊಳ್ಳಿ ಅಂತ ಹೇಳಿದರು. ಇನ್ನು ನಾನಂತೂ ಬೇಗನೆ ಊಟ ಮುಗಿಸ್ಕೋತಾ ಇದ್ದೆ. 8 ಗಂಟೆಗೆಲ್ಲ ನನಗೆ ಊಟ ಬಂದುಬಿಡೋದು ರಾತ್ರಿ. ಏಕೆಂದರೆ ಅವನು ಮಲಗಿರೋ ಟೈಮ್ನಲ್ಲಿ ನಾನು ಕೂಡ ರೆಸ್ಟ್ ಮಾಡಿದ್ರೆ ನನಗೂ ಚೆನ್ನಾಗಿ ನಿದ್ದೆ ಆಗುತ್ತೆ ಅನ್ನೋದಕ್ಕೆ. ಆದಷ್ಟು ಮಗು ಮಲ್ಕೊಂಡಾಗೆ ಮಲ್ಕೊಂಬಿಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಊಟ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಮಾಡಿ ಮಲ್ಕೊಂಬಿಟ್ಟೆ. ಆ್ಯಂಡ್ ಇನ್ನು ಚಿನ್ನಿಮ ರಾಜುಗೆ ಮನೆಗೆ ಹೋಗಿ ಮತ್ತೆ ಅಡುಗೆ ಏನು ಮಾಡೋದು ಅಂತ ಹೇಳಿ ಇನ್ನು ಹೊರಗಡೆಯಿಂದನೇ ಊಟ ತರಿಸ್ಕೊಂಡಿದ್ರು. ಚಿನ್ನಿಮಗೆ ದೋಸೆ ಬೇಕಂತೆ, ದೋಸೆ ತಿಂತಾ ಇದ್ದಾಳೆ. ಅಪ್ಪ ಮಗಳು ಊಟ ಮುಗಿಸ್ಕೊಂಡು ರಾತ್ರಿ ಮನೆಗೆ ಹೊರಟರು. ಇನ್ನು ಪೇಷಂಟ್ ಜೊತೆಗೆ ಒಬ್ಬರೇ ಇರಬೇಕಲ್ವಾ, ಅಮ್ಮ ನನ್ನ ಜೊತೆಗಿದ್ರು. ಫ್ರೆಂಡ್ಸ್, ಈ ವ್ಲಾಗ್ ನಾಳೆಗೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ಏನು ಮಾತಾಡೋಕ್ಕಾಗ್ತಿರ್ಲಿಲ್ಲ.
ಸೊ ಇವತ್ತು ಸ್ವಲ್ಪ ರಿಕವರ್ ಆಗಿರೋದ್ರಿಂದ ಮಾತಾಡೋಕ್ಕಾಗ್ತಾ ಇದೆ. ಆ್ಯಂಡ್ ನಿನ್ನೆ ಹೆಂಗೆ ಹೋಯ್ತು ಡೇ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಸೊ ಅಷ್ಟು ಬೇಗ ಡೆಲಿವರಿ ಆಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ ನಾನು. ಒಟ್ಟಿನಲ್ಲಿ ಆಯಿತು. ಸೊ ತುಂಬ ಜನರು ಕೇಳ್ತಾ ಇದ್ರಿ ಗರ್ಲ್ ಬೇಬಿನ ಬಾಯ್ ಬೇಬಿನ ಅಂತ. ಸೊ ನಿನ್ನೆ ಸಿನಿಮಾ ರಿಯಾಕ್ಷನ್ಸ್ ಎಲ್ಲ ನೋಡ್ಬಿಟ್ಟು ನನಗೆ ಭಯ ಆಗಿಬಿಟ್ಟಿತ್ತು. ಏಕೆಂದರೆ ಅವಳು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಅಂದರೆ ಅಷ್ಟು ಚಿಕ್ಕ ಮಗು ಅವಳು ನೋಡಿಲ್ಲ ಅಲ್ವಾ. ನನಗೆ ಭಯ ಆಗಿಬಿಟ್ಟಿತ್ತು. ಏನಪ್ಪ ಇವಳು ಅವಳ ಫೇಸ್ ನೋಡಿದ್ರೆ ಹಿಂಗೆ ಏನು ಸಂಬಂಧನೇ ಇಲ್ಲ ಥರ ಇದ್ಲು. ಬಟ್ ಇವತ್ತು ಅವಳ ರಿಯಾಕ್ಷನ್ಸ್ ನೋಡಿ ನನಗೆ ಮುಟ್ಟಕ್ಕೂ ಕೊಡಲ್ಲ ಹಂಗಿದೆ ಅವಳ ರಿಯಾಕ್ಷನ್ಸ್. ಸೊ ಇನ್ನು ಈಗ ತಾನೇ ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದೀನಿ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ನಾನು. ಸೊ ಇನ್ನೂ 1-2 ಡೇಸ್ ಇಲ್ಲೇ ಇರಬೇಕಾಗತ್ತೆ. ಹಾಗಾಗಿ ಇವತ್ತು ಈ ವ್ಲಾಗ್ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಬೇಬಿಗೆ ಹೆಲ್ತ್ ಇಬ್ಬರಿಗೂ ಚೆನ್ನಾಗಿದೆ, ಇಬ್ಬರು ಆರೋಗ್ಯವಾಗಿದ್ದೀವಿ. ಸೊ ಇನ್ನೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಕೇಳ್ತಾ ಇದ್ವಿ ತುಂಬ ಜನರು ಹೆಲ್ತಿಗಿದೆ, ಬೇಬಿ ಹೆಲ್ತಿಗಿದೆ ಅಂತ. ಸೊ ಇಬ್ಬರು ಚೆನ್ನಾಗಿದ್ದೀವಿ, ಹೆಲ್ದಿ ಆಗಿದೆ ಬೇಬಿ ಕೂಡ. ಸರಿನಾ, ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈ ವ್ಲಾಗ್ ಕಂಟಿನ್ಯೂ ಮಾಡಿ. ಇನ್ನು ಹಾಸ್ಪಿಟಲಲ್ಲೇ ಸಿಸ್ಟರ್ ದಿನಾಲೂ ಸ್ನಾನ ಮಾಡಿಸ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಸ್ನಾನ ಮಾಡಿಸಿ ಅವನಿಗೆ ಸ್ವೆಡಲ್ ಮಾಡ್ತಾಯಿದ್ದಾರೆ. ಮಗುಗೆ ಈ ಥರ ಸ್ವೆಡಲ್ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ಚಿನ್ನಿಮಾ ಅಂತೂ ಅಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅವಳು ಮಲಗ್ತಾನೆ ಇರಲಿಲ್ಲ. ತುಂಬ ಕಷ್ಟ ಆಗೋದು ನನಗೆ ಪ್ರತಿ ಸಲ. ಅದು ಅಲ್ಲದೆ ಫಸ್ಟ್ ಬೇಬಿನ ಪ್ರತಿ ಸಲ ನಾನು ಇಲ್ಲಿ ಸಿಸ್ಟರ್ನ ಕರ್ತಾ ಇದ್ದೆ. ಏಕೆಂದರೆ ಸಣ್ಣ ಮಗು ಬೇರೆ ಎತ್ಕೊಳಕ್ಕಾಗ್ತಿರ್ಲಿಲ್ಲ. ಅವಳು ನೋಡಿದ್ರೆ ಸ್ವಲ್ಪ ಹೊತ್ತಿಂಗೆ ಮಲಗ್ಸೋದೇ ಎದ್ದೊಳೋದು ಆ ಥರ ಮಾಡ್ತಾಯಿದ್ಲು. ಬಟ್ ಇವನು ಆ ಥರ ಅಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಚೆನ್ನಾಗಿ ಫೀಡ್ ಮಾಡಿಬಿಟ್ರೆ ಆಯಿತು, ಆರಾಮ್ಸೆ ಮಲ್ಕೋತಾನೆ. ಮತ್ತು ಎವ್ರಿ 2 ಅವರ್ಸ್ ನಾನೇ ಎಬ್ಬಿಸ್ಬಿಟ್ಟು ಮತ್ತೆ ಫೀಡ್ ಮಾಡೋದು ಮತ್ತೆ ಮಲಗಿಸೋದು ಈ ಥರ ಮಾಡ್ತಾಯಿದ್ದೆ. ಹಾಗಾಗಿ ಇವನು ಸ್ವಲ್ಪ ಏನು ಹೇಳ್ತಾರೆ ಸೈಲೆಂಟ್ ಅಂತ ಹೇಳಬೇಕು ಏನು ಹೇಳಬೇಕು ಗೊತ್ತಿಲ್ಲ, ಮಾತ್ರ ಚೆನ್ನಾಗಿ ಮಲಗ್ತಾ ಇದ್ದ. ಇನ್ನು ಆವಾಗವಾಗ ನನಗೆ BP ಎಲ್ಲ ಚೆಕ್ ಮಾಡ್ತಾಯಿದ್ರು. ನನಗಿನ್ನೂ ಡೆಲಿವರಿ ಆಗಿ 1 ದಿನ ಆಗಿದೆ ಅಲ್ವಾ. ಸೊ ನನಗೆ ತುಂಬ ಹೊತ್ತು ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ. ಒಂಥರ ಇನ್ನು ಸುಸ್ತಾಗೋದು, ಮುಖ ಎಲ್ಲ ಸಡನ್ನಾಗಿ ಬೆವರು ಬಂದುಬಿಡೋದು. ಅಂದರೆ AC ಆನ್ ಮಾಡಿಕೊಂಡ್ರೂ ಒಂಥರ ಮುಖ ಎಲ್ಲ ಬಿಸಿ ಬಿಸಿ ಅಂತ ಅನಿಸೋದು. ಅದಕ್ಕಾಗಿ ಆದಷ್ಟು ನಾನು ಕೂತ್ಕೊಂಡೇ ಇರ್ತಾಯಿದ್ದೆ. ಹೆಂಗಾಗ್ತಾಯಿತ್ತು ಅಂದರೆ ನನಗೆ ಜಾಸ್ತಿ ಹೊತ್ತು ಕೂರೋಕ್ಕೂ ಆಗ್ತಾ ಇರಲಿಲ್ಲ, ಜಾಸ್ತಿ ಮಲ್ಗೋಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಒಂದು 1/2 ಅವರ್ ಕೂತ್ಕೊಳ್ಳೋದು, ಒಂದು 1/2 ಅವರ್ ಮಲ್ಗೋದು ಆ ಥರ ಮಾಡ್ತಾಯಿದ್ದೆ. ನನಗೆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರೂ ಅಷ್ಟು ತಡ್ಕೊಳಕ್ಕಾಗ್ತಿರ್ಲಿಲ್ಲ ಪೇಯ್ನ್ ನನಗೆ. ಇನ್ ಕೇಸ್ ಏನಾದರೂ ಪೇಯ್ನ್ ಕಿಲ್ಲರ್ ಇರಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಷ್ಟೊಂದು ನಾನು ಏನು ಹೇಳ್ತಾರೆ ಪೇಯ್ನ್ಫುಲ್ ಆಗಿತ್ತು ನನಗೆ. ಇನ್ನು ಅದಾದಮೇಲೆ ಎಲ್ರಿಗೂ ಫ್ಯಾಮ್ಲಿಗೆಲ್ಲ ಫೋಟೋಸ್ ಎಲ್ಲ ಶೇರ್ ಮಾಡಿದ್ವಿ ಮಗುದು. ಎಲ್ಲರೂ ಬಂದು ರಾಜು ಥರ ಮೂಗಿದೆ, ನನ್ನ ಥರ ಫೇಸ್ ಇದೆ ಅಂತ. ಬಟ್ ಇವಾಗ ಏನೂ ಹೇಳೋಕ್ಕಾಗಲ್ಲ. ಹಂಗೆ ನೋಡಿದ್ರೆ ಚಿನಿಮಾ ರಾಜು ಥರ ಇದ್ದಾಳೆ ಅಂತ ಹೇಳ್ತಾಯಿದ್ರು. ಬಟ್ ಈಗ ನೋಡಿ ಅವಳು ರಾಜು ಥರನೂ ಇಲ್ಲ, ನನ್ನ ಥರನೂ ಇಲ್ಲ, ಕಂಪ್ಲೀಟಾಗಿ ಚೇಂಜು. ಫ್ರೆಂಡ್ಸ್ ಇವಳು ನೋಡಿ ನಮ್ಮಮ್ಮಗಂತೂ ಮುಟ್ಟಕ್ಕೆ ಕೊಡ್ತಿರ್ಲಿಲ್ಲ. ನಮ್ದದು ಬೇಬಿ ನಮ್ದಂತೆ. ಚಿನ್ನೆ ಯಾರ್ದು ಚಿನ್ನೆದು? ಯಾರು ಹೀರೋ? ಹೀರೋನ ಹೇಳ. ಹೀರೋ ಅಲ್ಲ ತಮ್ಮ. ಅಮ್ಮಮ್ಮಗಂತ ಕೊಟ್ಬಿಡೋಣ. ಕೊಪ್ಪಳ ತಗೊಂಡು ಹೋಗ್ತೀನಿ, ಕೊಡಿ. ಊರಿಗೆ ತಗೊಂಡು ಹೋಗ್ತಾರಂತೆ. ಕೊಪ್ಪಳ ತಗೊಂಡು ಹೋಗ್ತೀನಿ. ಬೇಡ ಅಮ್ಮಮ್ಮ ಅನ್ನಲ್ಲ. ನಿಮ್ದ ತಮ್ಮ? ನಿಮ್ದ ತಮ್ಮ? ಚೊಪ್ಪ ಅಮ್ಮ ಮಾದಿ ತಮ್ಮ. ಚೊಪ್ಪ ಅಮ್ಮಕ್ಕೆ ನಾಕಿಯಮ್ಮ ನಮ್ಮ ತಮ್ಮ ಮೈ ತಮ್ಮ. ನೀನ್ ತಮ್ಮ ಆಗಿದ್ದಾನಲ್ಲ, ಪಾರ್ಟಿ ಏನು? ತಮ್ಮನಿಗೆ ಏನು ಗಿಫ್ಟ್ ತಗೊಂಬಂದೆ? ಈ ತಮ್ಮನೇ ನನಗೆ ಪಾರ್ಟಿ ಕೊಡ್ತೀಯ? ಕೊಡಿ. ಏ ರಾಜ ಬಾ, ತಗೊಂಡೋಗ್ಬಾ. ಬಾ ರಾಜ. ಮುಟ್ಟಕ್ಕೆ ಕೊಡ್ತಾ ಇಲ್ಲ ರಾಜನಂತೂ. ಎತ್ಕೋ ನೀನು, ಎತ್ಕೋ ಎತ್ಕೋ, ಅಮ್ಮಮ್ಮ ಕೊಡ್ಬೇಡ ಅಂತೆ. ಅಲ್ಲಿ ಎಲ್ಲರಿಗೂ ಹಾಸ್ಪಿಟ್ಲಲ್ಲಿ ಏನು ಹೇಳಿದಳು ಗೊತ್ತಾ? ತಮ್ಮನಿಗೆ ಸರ್ಪ್ರೈಸ್ ಕೊಡ್ತೀನಿ. ಏನು ಸರ್ಪ್ರೈಸ್ ಅಂದರೆ ಮನೆ ಕೊಡ್ತಾಳಂತೆ. ಮನೆ ಏನಮ್ಮ? ಮನೆ. ಮನೆ ಮನೆ. ಮನೆ. ಅದು ಚಿಕ್ಕ ಮನೆ ಇದೆ. ಓ ಅದಿರ್ಬೇಕು. ಮನೇಲಿ ಮನೆ ಐತಲ್ಲ, ಇವಳ್ದು ಮನೆ ಇದೆಯಲ್ಲ, ಚಿಕ್ಕ ಮನೆ. ಅದು ಪೈಪಿಂದ ಕಟ್ಟಿದ್ವಲ್ಲ. ಅವ್ನ ವಯಸ್ಸು ಬರತ್ತಲ್ಲ, ಅಲ್ಲಿದ್ದವ್ರೆಲ್ಲರೂ ಶಾಕ್ ಆಗ್ಬಿಟ್ಟಿದ್ದಾರೆ. ಏನ್ ಮನೆ ಕೊಡ್ತಾಳವಳು, ಏನ್ ಮನೆ ಮನೆ ಅಂತ ಹೇಳ್ತಾ ಇದ್ದಲ್ಲ ಅಂತ. ನನಗೂ ಫ್ಲಾಶ್ ಆಗಿಲ್ಲ, ರಾಜು ಗೊತ್ತಾಗ
ಅವಳು ಮನೆ ಕೊಡ್ತಾರ. ಚಿನಿ ಮಾತಾಡ್ಸ್ಬಾ ಇಲ್ಲಿ ತಮ್ಮನ ನೋಡಿ. ಇವತ್ತು 5 ಮಕ್ಳು ಹುಟ್ಟಿದ್ರೆ 5 ಮಕ್ಳು ಕರ್ಕೊಂಡು ಹೋಗೋದು ತರಿಸೋದಾಗಿತ್ತು. ಚಿನಿ ತಮ್ಮನ ಮಲಗಿಸ್ಬೇಕು ನೀನೆ. ಕೂಚ್ಬಿಡ್ತಾರೆ, ಕೂಚ್ಬಿಡು ಪಾಪ. ಈಗ ಕೊಂಚದಿಂದ ಕಾಸು ಇಡ್ಸಲ್ಲ. ಅಯ್ಯೋ 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 తీసుకో ತಮ್ಮ. ಐ ಲವ್ ಯು ತಮ್ಮ. ಊಟ ಆಯ್ತಾ? ಊಟ ಆಯ್ತಾ? ಫ್ರೆಂಡ್ಸ್ ತುಂಬ ಜನರು ಕೇಳ್ತಾ ಇದ್ರಿ ಗರ್ಲ್ ಬೇಬಿನಾ ಬಾಯ್ ಬೇಬಿನಾ ಅಂತ. ಸೊ ನನಗೆ ಆಗಿರೋದು ಬಾಯ್ ಬೇಬಿ. ತುಂಬ ಜನರು ಯಾರೆಲ್ಲ ಗೆಸ್ ಮಾಡಿದ್ದೀರಲ್ವ, ಸೊ ಆಲ್ಮೋಸ್ಟ್ 80% ಎಲ್ಲರೂ ಬಾಯ್ ಬೇಬಿನ ಅಂತಾನೆ ಹಾಕಿದ್ರು. ಹೌದು. ಸೊ ಅವರೆಲ್ಲರೂ ತುಂಬ ಖುಷಿ ಪಟ್ಟಿರ್ತಾರೆ. ಸೊ ಯಾರೆಲ್ಲ ಗೆಸ್ ಮಾಡಿದ್ದೀರಲ್ವ, ಸೊ ಅವರೆಲ್ಲರೂ ತುಂಬ ಖುಷಿ ಪಟ್ಟಿರ್ತೀರಾ. ಸೊ ನನಗೆ ಒಂದು ಗರ್ಲ್ ಬೇಬಿ, ಒಂದು ಬಾಯ್ ಬೇಬಿ. ಫ್ರೆಂಡ್ಸ್, ಇನ್ನು ನನಗೆ ನೋವು ಕಡಿಮೆ ಆಗಲಿಕ್ಕೆ ಅಂಥೇಳಿ ಪೇಯ್ನ್ ಕಿಲ್ಲರ್ ಕೊಡ್ತಾಯಿದ್ರು ಅಂತ ಹೇಳಿದ್ನಲ್ವಾ, ಅದು ಬೆಳಗ್ಗೆ ಮತ್ತು ರಾತ್ರಿ ನರ್ಸೇ ತಂದು ಕೊಡ್ತಾಯಿದ್ರು. ಸೊ ಹಾಗಾಗಿ ಮಿಸ್ ಮಾಡದೆ ತೊಗೊಳ್ತಾ ಇದ್ದೆ ಟ್ಯಾಬ್ಲೆಟ್ಸ್ ಎಲ್ಲ ನಾನು. ಇನ್ನು ನನಗೇನೇ ಬೇಕಾಗಿದ್ರೂ ಅಲ್ಲಿ ಒಂದು ಬೆಲ್ ಇಟ್ಟಿದ್ರು. ಜಸ್ಟ್ ಬೆಲ್ ಮಾಡೋದೆ ಸಿಸ್ಟರ್ ಬರ್ತಾಯಿದ್ರು. ನನಗೆ ಮಗುನ ಎತ್ಕೊಡೋದಾಗಿರಬಹುದು ಅಥವಾ ಏನಾದರೂ ಬೇಕು ಅಂದರೆ ಅವ್ರಿಗೆ ಕೇಳ್ತಾ ಇದ್ದೆ. ಅವ್ರು ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಯಾಕೆಂದರೆ ನಾನೇ ಇಳಿದ್ಬಿಟ್ಟು ಮಗುನ ಎತ್ಕೊಳೋಕ್ಕೂ ಆಗ್ತಾ ಇರಲಿಲ್ಲ, ನೋಡ್ಕೊಳೋಕ್ಕೂ ಆಗ್ತಾ ಇರಲಿಲ್ಲ ಕೆಲವೊಂದು ಟೈಮು. ಇನ್ನು ಬೇಬಿ ವೆಯ್ಟ್ ಚೆಕ್ ಮಾಡಿದ್ಮೇಲೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ಸೊ ನಾನು ಲಾಸ್ಟ್ ಸ್ಕ್ಯಾನಿಂಗ್ ಆಯ್ತಲ್ವ, ಅವಾಗ 2.6 ಇತ್ತು ವೆಯ್ಟ್ ಬೇಬಿ. ಸೊ ಇನ್ನೊಂದು ಸ್ವಲ್ಪ 100-200 ಗ್ರಾಮ್ಸ್ ಜಾಸ್ತಿ ಆಗಿರ್ಬೋದು, 2.8 ಆ ಥರ ಅಂದ್ಕೊಂಡಿದ್ದೆ. ಬಟ್ ಈ ಬೇಬಿ ವೆಯ್ಟ್ ಬಂದು 3.5 kgs, ಅಂದರೆ 3.5 kg. ಚಿನ್ನಿವಾಗಿಂತ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಇತ್ತು ರಾಜು. ನನಗೆ ಹಾಗಾಗಿ ಸ್ವಲ್ಪ ಕಷ್ಟ ಆಗಿಬಿಟ್ಟಿತ್ತು. ನಿನ್ನೆ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ. ಗಂಟ್ಲೆಲ್ಲ ಹೋಗೇ ಬಿಟ್ಟಿತ್ತು, ನನಗೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಐ ಮೀನ್ ನೀರು ಕುಡಿಬೇಕಂದ್ರೂ ಸ್ವಲ್ಪ ಒಂಥರ ಇರಿಟೇಟ್ ಫೀಲ್ ಆಗೋದು, ಅಷ್ಟು ಕಷ್ಟ ಆಗ್ತಾಯಿತ್ತು. ಸೊ ಹಾಗೆ ಹಿಂಗೆ ಮಾಡಿ ಸೊ ಫೈನಲಿ ಬೇಬಿ ಬಂತು ನೋಡಿ, ಅವಾಗ ತುಂಬಾ ಖುಷಿ ಆಯಿತು. ಇನ್ನು ನನಗೆ ಹಾಸ್ಪಿಟಲ್ ಡ್ರೆಸ್ ಕೊಟ್ಟಿದ್ರಲ್ವ, ಅದಷ್ಟಾಗಿ ಕಂಫರ್ಟಬಲ್ ಇರಲಿಲ್ಲ, ತುಂಬ ಲೂಸ್ ಆಗೋದು. ಹಾಗಂತ ಹೇಳಿಬಿಟ್ಟು ನನ್ನ ಮೆಟರ್ನಿಟಿ ಡ್ರೆಸ್ ವೇರ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಅದು ನನಗೆ ಹೆಂಗೆ ಫೀಲ್ ಆಗ್ತಾಯಿತ್ತು ಅಂದರೆ, ತುಂಬ ಟೈಟ್ ಇರುತ್ತೆ, ಬೇಡ ಈ ಟೈಮ್ನಲ್ಲಿ ಲೂಸ್ ಇರೋದೇ ಡ್ರೆಸ್ ವೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ನನ್ನ ಬಟ್ಟೆ ತಂದುಕೊಂಡ್ರು ನಾನು ಹಾಕ್ಕೊಂಡಿರಲಿಲ್ಲ, ಇದನ್ನೇ ವೇರ್ ಮಾಡ್ತಾಯಿದ್ದೆ. ಆ್ಯಂಡ್ ನನಗೆ ಡೈಲಿ 3 ಟೈಮ್ಸ್ ನನಗೆ ಹಾಲು ತರಿಸ್ಕೋತಾ ಇದ್ದೆ. ಹಾಲು ಯಾಕೋ ಜಾಸ್ತಿ ಕುಡಿಬೇಕಂತ ಅನಿಸೋದು, ಲಿಕ್ವಿಡ್ ಜಾಸ್ತಿ ತೊಗೋಬೇಕಂತ ಅನಿಸೋದು. ಹಾಗಾಗಿ ನೀರು, ಹಾಲು ಇದೆಲ್ಲ ಚೆನ್ನಾಗಿ ತೊಗೊಳ್ತಾ ಇದ್ದೆ. ಇನ್ನು ಚಿನ್ನಿಮ್ಮ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕೆಲಸನೂ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ. ಗ್ಲಾಸ್ ಕೂಡ ಕೊಡು ಮಮ್ಮಿ ಅಂತ ಇಸ್ಕೊತಾ ಇದ್ಲವಳು. ಚಿನ್ನಿಮ್ಮದಂತೂ ಕೇರಿಂಗ್ ತುಂಬಾ ಆಗಿಬಿಟ್ಟಿದೆ. ಅಮ್ಮ ಉಬ್ಬು ಆಗಿದೆಯಾ ನಿಮಗೆ? ಉಬ್ಬು ಆಗಿದೆಯಾ? ಮಲ್ಕೋ ಇಲ್ಲಿ, ಮಲ್ಕೋ ಅಂತೆ. ಕಿವಿ ಒಲೆ ಹಾಕ್ಕೊಂಡಿರ್ಲಿಲ್ಲ ನಾನು, ಕಿವಿ ಒಲೆ ಹಾಕೊಂಡು ಕಾಲು ಹೊತ್ತಾ ಇದ್ದಾಳೆ. ನೋಡ್ರಜು, ಅಯ್ಯೋ ಬಂಗಾರಿ, ಏನಾಗಿಲ್ಲ ಎದ್ದ ನನಗೆ. ಎಷ್ಟು ಪ್ರೀತಿ ಮಾಡ್ತಾಳೆ ನೋಡಿ, ಏನಾಗಿಲ್ಲ. ರಾಜು ಅವಾಗವಾಗ ಮನೇಲಿ ಪೇನ್ ಬಂದಾಗ ಸ್ವಲ್ಪ ಕಾಲು ಹೊತ್ತಾ ಇದ್ರಲ್ವ, ಇಳಿಯೋಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ ಅನ್ನೋದೇ ಕಾಲು ಹೊತ್ತುತ್ತದೆ. ಚಿನ್ನಿ ಬಂಗಾರ ಇದು, ಚಿನ್ನಿ ಬಂಗಾರ. ಸ್ಕೂಲಿಗೆ ಕಳಿಸಿಲ್ಲ ಚಿನ್ನಿಮನ, 2 ದಿವಸ ಆಗಲ್ಲ, ಎಲ್ಲರೂ ಇಲ್ಲೇ ಇರ್ತಾರೆ, ಬಿಸಿ ಇರ್ತಾರೆ ಅಂತ ಹೇಳಿ ಹಾಗಾಗಿ ಸ್ಕೂಲಿಗೆ ಕಳಿಸಿಲ್ಲ. ಹಂಗೆ ತಮ್ಮಗ ಅದುವಾ, ತಮ್ಮಗ ಆಟ ಆಡ್ಸಕ್ಕೆ ತೊಗೊಂಬಂದ. ಮಲಗಿದ್ದಾನೆ ಬಾಯಿ, ತಮ್ಮ ಮಲಗಿದ್ದಾನೆ, ಬಾ ತಮ್ಮ ಮಲಗಿದ್ದಾನೆ. ಅವಳು ನನಗೆ ಕೇಳ್ತಾ ಇದ್ದಾಳೆ, ತಮ್ಮಗೆ ಬ್ಲೂ ಕಲರ್ ಇಷ್ಟನಾ ಪಿಂಕ್ ಕಲರ್ ಇಷ್ಟನಾ ಅಂತ. ನಿನಗೆ ಯಾವ್ದು ಇಷ್ಟ ಅದೇ ತಗೊಂಡ್ವಾ ಅಂತ ಹೇಳಿ ಹಂಗೆ ಮಲಗಿಸ್ಬೇಕಾ. ಅವಳು ಏನೇನಲ್ಲಿ ನರ್ಸು ಬೇಬಿಗೆ ಮಾಡ್ತಾರಲ್ವಾ, ಅದೆಲ್ಲ ಅವಳು ಗೊಂಬೆಗೆ ಮಾಡ್ಕೊಡ್ತಿದ್ದೆ. ಹಾಗಾಗಿ ನಿನ್ನೆ ಸ್ವಲ್ಪ ನನಗೆ ಫಸ್ಟ್ ಆ ಥರ ಆಗಿಬಿಟ್ಟಿತ್ತು. ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ತುಂಬ ಚೆನ್ನಾಗಿ ನೆನಪಿದೆ. ಚಿನ್ನಿಮಗೆ ನಾನು ಅಷ್ಟೊಂದು ನೋವೇ ತಿಂದಿಲ್ಲ ಹೇಳಬೇಕು ಅಂದರೆ. ತುಂಬ ಬೇಗನೆ ಡೆಲಿವರಿ ಆಯಿತು ಅಂತ ಅನ್ನಿಸ್ತು. ಇದು ಕೂಡ ಬೇಗ ಡೆಲಿವರಿ ಆಗಿದೆ, ಇಲ್ಲ ಅಂತಲ್ಲ. ಬಟ್ ತುಂಬಾ ಏನು ಮಗು ಬರಲಿಕ್ಕೆ ತುಂಬ ಕಷ್ಟ, ದಪ್ಪ ಇತ್ತಲ್ವಾ, ಅದರಿಂದ. ಚಿನ್ನಿಮ 3.3 ಇದ್ಲು ಅವಾಗ.
ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಎಲ್ಲ ಈ ಮಗು 3.5 ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗಿತ್ತು. ಯಾರು ಸಿನಿಮಾಲಿ ತಮ್ಮ ಇಲ್ಲಿ ಇದ್ದಾರೆ ಬೇಬಿ ಅವಳದ್ದು ನಿನ್ನೆ. ಸೊ ಯಾವುದೇ ಮಗು ಬಂದರೂ ನಮ್ಮಮ್ಮ ತೋರಿಸೋದು ಅವಳಿಗೆ, ನೋಡಿಲ್ಲಿ ಮಗು ನೋಡು ಅಂತ. ಬಟ್ ಅವಳಿಗೆ ಏನು ಆಗಿತ್ತು ಅಂದರೆ, ಓಕೆ ಅಲ್ಲಿ ಮಲಗಿಸು. ಅವಳಿಗೆ ಏನಾಗಿತ್ತು ಅಂದರೆ, ಇದು ಯಾವುದು ನಮ್ಮ ಬೇಬಿ ಅಲ್ಲ, ಏನೋ ಸುಮ್ಮನೆ ತೊಗೊಂಡು ಬರ್ತಾ ಇದ್ದಾರೆ, ಯಾರ್ದು ತೊಗೊಂಡು ಬರ್ತಾ ಇದ್ದಾರೆ ಅಂತ. ಅವಳಿಗೆ ಇರೋದೇನಂದರೆ ನನ್ನ ಹೋಟೆಲ್ಲಿ ಮಗು ಇದೆ, ಸೊ ಅದೇ ನಮ್ಮ ಬೇಬಿ ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿದ್ರು. ಅದು ವಾರ್ಡಿಗೆ ಶಿಫ್ಟ್ ಮಾಡೋವರೆಗೂ ಅವಳಿಗೆ ನಂಬಿಕೆನೇ ಇಲ್ಲ ಇದು ಬೇಬಿ ನಮ್ಮದು ಅಂತ ಹೇಳಿಬಿಟ್ಟು. ಮುಟ್ಟಕ್ಕೂ ಹೋಗ್ತಿರ್ಲಿಲ್ಲ, ಅವಳು ಹತ್ರನೂ ಹೋಗ್ತಿರ್ಲಿಲ್ಲ. ಯಾವಾಗ ವಾರ್ಡಿಗೆ ಶಿಫ್ಟ್ ಆಗಿ ನಮ್ಮಮ್ಮ ಎತ್ಕೊಂಡು ಸ್ವಲ್ಪ ಹಾಗೆ ಹಿಂಗೆ ಆಟಾಡ್ಸೋದೆಲ್ಲ ಮಾಡ್ತಿದ್ರು ನೋಡಿ, ಅವಾಗ ಅವಳಿಗೆ ಗೊತ್ತಾಯ್ತು, ಓಹೋ ಇದು ನಮ್ಮ ಬೇಬಿನೇ ಅಂತ ಹೇಳ್ಬಿಟ್ಟು. ಅವಾಗವಾಗ ಬಂದು ನೋಡ್ತಿರ್ತಾಳೆ ನನ್ನ ಹೊಟ್ಟೆಲಿ ಬೇಬಿ ಇದೆಯಾ ಅಂತ ಹೇಳ್ಬಿಟ್ಟು. ನನಗೂ ಅವಾಗ ಡೌಟ್ ಬಂದುಬಿಡುತ್ತೆ, ಇನ್ನೂ ಮಗು ಇದೆಯಾ ಅಂತ ಹೇಳ್ಬಿಟ್ಟು ಅವಳು ಸಡನ್ನಾಗಿ ಬಂದು ನೋಡೋದೆ. ಏಕೆಂದರೆ 9 ತಿಂಗಳು ಇತ್ತಲ್ವಾ ಹೊಟ್ಟೆಲಿ ಮಗು. ಸಡನ್ ಆಗಿಲ್ಲ ಅನ್ನೋದೇ ಅವು ನನಗೆ ಒಂದೊಂದ್ಸಲ ಅನ್ಸ್ಬಿಡತ್ತೆ, ಇದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು. ಅಮ್ಮ ಸ್ವಲ್ಪ ವಾಕ್ ಮಾಡ್ತೀನಿ, ಸಾಕಾಗ್ಬಿಡ್ತೀನಿ ನನಗೆ. ವಾಕ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಪೇಯ್ನ್ ಇದೆ, ಅದು 1-2-3 ಡೇಸ್ ಸ್ವಲ್ಪ ಪೇಯ್ನ್ ಅನಿಸುತ್ತೆ. ಬಟ್ ಮಾತ್ರ ಫಸ್ಟ್ ಡೆಲಿವರಿನೇ ನನಗೆ ಚೆನ್ನಾಗಿತ್ತು ರಾಜು. ಈ ಡೆಲಿವರಿ ನಾನು ಅಳಕ್ಕೂ ಆಗಲಿಲ್ಲ, ನಗೋಕ್ಕೂ ಆಗಿಲ್ಲ. ಫಸ್ಟ್ ಡೆಲಿವರಿ ನೆನಪಿದ್ಯಾ, ನಾನು ಆರಾಮ್ ಎದ್ದು ಓಡಾಡ್ತಾ ಇದ್ದೆ, ಚೆನ್ನಾಗಿ ಓಡಾಡ್ತಾ ಇದ್ದೆ. ನನಗೆ ಅದರ ಫುಲ್ ಹೆದರಿಕೆ ಆಗ್ಬಿಟ್ಟಿದೆ, ಇವರು ನಡೀತಾ ಇದ್ದಾರಲ್ಲ ಅವಾಗಲೇ ಅಂತ. ಬಟ್ ಈ ಟೈಮ್ನಲ್ಲಿ ಸ್ವಲ್ಪ ತಲೆ ಸುತ್ತ ಬರೋದು, ಸುಸ್ತಾಗೋದು ಆ ಥರ ಜಾಸ್ತಿ ಇದೆ, ನಡೆಯೋಕ್ಕೂ ಆಗ್ತಾಯಿಲ್ಲ ಜಾಸ್ತಿ. ಅದಕ್ಕೆ ಆದಷ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ರಾಜು ಚಿನಿಮನ್ ಕರ್ಕೊಂಡು ಮನೆಗೆ ಹೋಗ್ತಾರೆ. ಅಲ್ಲಿ ಅವಳದು ನೋಡೋಕ್ಕೆ ತಮಾಷೆ ಚೆನ್ನಾಗಿದೆ, ನನಗೆ ನಗೋಕ್ಕೂ ಆಗ್ತಾಯಿಲ್ಲ, ಹೊಟ್ಟೆ ನೋವು. ಸೊ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಅವರು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಚಿನಿಮನ ಮಲಗಿಸ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಬರಾಜು. ಇಲ್ಲಿ ನಾನು ಅಮ್ಮ ನೋಡ್ಕೋತೀವಿ. ಕರ್ಕೊಂಡು ಹೋಗ್ತೀನಿ ನೀನು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಲೇಟಾಗಿ ಹಾಕಿದ್ರೂ ಒಂದು ಕಾರಣ ಇದೆ ಅನ್ನೋದು ನಿಮಗೂ ಗೊತ್ತಾಯ್ತಲ್ವಾ. ಸೊ ಯಾರೆಲ್ಲ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಲ್ವಾ, ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ನಿಮ್ಮ ಪೇಷನ್ಸ್ಗೆ. ಆ್ಯಂಡ್ ಆದಷ್ಟು ಬೇಗ ನನ್ನ ರೆಗ್ಯುಲರ್ ವ್ಲಾಗ್ಸ್ ಬರ್ತಾ ಇರುತ್ತೆ, ಮಿಸ್ ಮಾಡದೆ ನೋಡ್ತಾ ಇರಿ. ಆ್ಯಂಡ್ ನಿಮ್ಮ ಕಾಮೆಂಟ್ಸಿಂದ ನನಗೆ ತುಂಬಾ ಧೈರ್ಯ ಸಿಗುತ್ತೆ, ಹಾಗಾಗಿ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.